ಯೋನ್ ಹೇಳಿದ್ರೆ ಕೇಳಕ್ಕಿಲ್ಲ ವಜ್ಜಿಗೆ. ನಾನು ಹೇಳೋದೊಂದು ವಜ್ಜಿ ಕೇಳಿಸ್ಕೊಳ್ಳೋದೊಂದು. ಈಗ ನನಗೆ ಮತ್ತೆ ಹೊಡ್ಕೊಂಡು ಹೋಗ್ಬೇಕಿದಂತ ಆಡ್ತಾವ. ಹೇಳಿದೀನಿ ನನಗೊಂದಿಟ್ಟು ಮನೆ ತಾವು ಕೆಲಸ ಐತೆ, ಇದನ್ನು ಹೊಡ್ಕೊಂಡು ಹೋಗು ಅಂತಂದು. ಯೋನ್ ಯೋತ್ಸಲಿ ಹೇಳೋಣ ಯೋನ. ಸುಶೀಲಾ, ನೀನೇ ಹೇಳಮ್ಮ, ಗುಂಡು ಇಲ್ಲೇ ಇದ್ದಾಳೆ ನೋಡು. ಅಯ್ಯೋ, ನೀನೇ ಹೇಳತ್ತೆ. ನಾನು ಹೇಳಿದ್ರೆ ಅವ ಅತ್ತೆ ಸುಮ್ಮನೆಯ ಬೈದಾಡ್ತತೆ. ನೀನಾದರೆ ಯೋನು ಅನ್ನಕ್ಕಿಲ್ಲ. ತಂಗಿ ಎಲ್ಲ ಎಷ್ಟೇ ಆದ್ರೂ ಯೋನಿ ಅಂದ್ರೂ ಸುಮ್ಮನಿರ್ತತೆ. ನೀನೇ ಹೇಳಬಾರತ್ತೆ. ಸುಶೀಲಾ, ನನಗೆ ಭಯ ಆಗುತ್ತೆ ಕಣೆಮ್ಮ. ಗುಂಡು ಸಡನ್ನಾಗಿ ತಿಲಗ್ಬಿಟ್ಟು ಏನಾದ್ರೂ ಬೈದ್ ಬಿಡ್ತಾಳೆ ಅಂತ. ಹಂಗೇನು ಆಗೋದಿಲ್ಲ. ಅವ ಅತ್ತೆ ನಿನ್ನ ಮಾತಾದ್ರೆ ಕೇಳ್ತತೆ. ನಮಗೆ ಆದ್ರೆ ಇವನು ಕೇಳೋದಿಲ್ಲ, ಬೈತತೆ. ಏನಾಗಲ್ಲ, ನಡೆಯುತ್ತೆ. ಕೇಳತ್ತೆ, ಕೇಳು. ಗುಂಡು ಯೋನೇನಂಗು? ಅದು ಗುಂಡು, ಏನ್ ಮಾಡ್ತಿದ್ಯಾ? ಅಯ್ಯ, ಇದನ್ನ ಕೇಳಕ್ ತಿರುಗಿಸಿದ್ಯಾ? ಯೋನ್ ಮಾಡೋಣ ನಿಮ್ಮ ಮಾವಯ್ಯ ಇದನ್ನ ಹೊಡ್ಕೊಂಡು ಹೋಗುತ್ತೋ ಆಡ್ತಾವ ಅಂತ ಹೇಳಿದೀನಿ. ಆದ್ರೂ ಹೇಳಿದ್ರು ಬಿಟ್ಟು ಹೋಗ್ಯ ನೋಡು. ಈಗ ಮತ್ತೆ ಇದನ್ನ ಹೊಡ್ಕೊಂಡು ಹೋಗ್ಬೇಕಿತ್ತು ಆಡ್ತಾವ. ಅಯ್ಯ, ಇವತ್ತೆ ಯೋನ ಕೇಳು ಅಂದ್ರೆ ಯೋನ ಕೇಳ್ತತಿ. ಅತೈ ಕೇಳು. ಹೌದಾ ಗುಂಡು? ಗುಂಡು, ಆಗಿದ್ಲೇ ನೀನು ಇವಾಗ ತೋಟಕ್ಕೆ ಹೋಗ್ತಾ ಇದೀಯಾ? ಹೋಗ್ತಾನೆ ರಂಗು, ಇನ್ನೇನ್ ಮಾಡೋದು? ಮತ್ತೀಗ ಹಿಡ್ಕೊಂಡು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಸಾಯಂಕಾಲಕ್ಕೆ ಆನೆ ಕೊಡಲ್ಲ ಅದು. ಒಂದಿಟ್ಟು ಹಸಿರು ಮೇವು ತಿಂದ್ರೆ ಒಂದಿಟ್ಟು ಕೊಡ್ತತಿ. ಅಕ್ಕಿ ಹೋಗಿ ತೋಟದಾಗ ಬಿಟ್ಟು ಬರ್ತೀನಿ. ಅಲ್ಲಿ ಇಲ್ಲಿ ದಿಬ್ಬದಾಗಿರೋ ಹಸಿರು ತಿಂತತಿ. ಅಯ್ಯೋ ಅತ್ತೆ, ಕೇಳು ಕೇಳು ಬೇಗ. ಹೆಂಗಿದ್ರು ಅತ್ತೆ ತೋಟದಾಗ ಹೋಗ್ತೈತಂತೆ. ಎಲ್ಲರೂ ಹೋಗೋಣ, ಹೇಳು. ಸರಿ ಸರಿ. ಅಯ್ಯ ಅದ್ಯೋನಿ ಅದು ಇಬ್ರು ಅವಾಗಿಂದ ಗುಸು 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 ಮಾತಾಡ್ತೀರಾ? ಸುಮ್ಮನೆ ಹಾಕಿರಾ? ಅದ್ಯೋನ್ ಅಂತ ಹೇಳ್ಬಾರ್ದೆ ಗುಂಡು. ಗುಂಡು, ಮತ್ತೆ ನೀನು ಹೇಳಿದ್ಮೇಲೆ ಬೈಬಾರ್ದು. ಅಯ್ಯ ಅದ್ಯೋನು ಅಂತ ಮತ್ತೆ ಹೇಳ್ಬಾರ್ದೇನೆ ರಂಗು. ಆಮೇಲೆ ಬೈಯೋದ ಬಿಡೋದ ನೋಡೋಣ. ಹೇಳಕ್ಕಿನ ಮುಂಚೆ ನೀನು ಬೈತೀಯ ಅಂತೀಯ. ಅದ್ಯೋನ್ ಹೇಳು. ಇವತ್ತಂತ್ರು ತಡವಸ್ತತಿ ಹೇಳಕ್ಕೆ. ಹೇಳತ್ತೆ. ಅದ್ಯೋನ್ ನೀನೇ ಹೇಳಿ ಅಮ್ಮಯ್ಯ. ಅದ್ಯೋನ್ ಇಬ್ರು ಅವಾಗಿಂದ ಹೇಳು ಅಂತಿದ್ರಿ. ಅದ್ಯೋನೇ? ಅಯ್ಯ, ಯೋನಿಲ್ ಕಾಣತ್ತೆ. ಅಂತದ್ಯೋನ್ ಇಲ್ಲ ಅಂತೀಯ. ಮತ್ತೆ ಹೇಳು ಅಂತೀಯ. ಅಯ್ಯ ಯೋನ್ ಕಥೆನ ಯೋನ ನಿಮ್ಮಿಬ್ಬರದು. ಗುಂಡು, ಅದೇನು ಇಲ್ಲ ಕಣೆಯಮ್ಮ. ಇವತ್ತು ಎಲ್ಲಾನು ಮನೇಲೇ ಇದ್ವಲ್ಲ, ಅದು ಏನಂದ್ಲೆ ಎಲ್ಲಾನು ದಿನ ಮನೇಲೆ ಊಟ ಮಾಡ್ಕೊಂಡು ತಿಂದು ಬೇಜಾರಾಗಿತ್ತಲ್ವಾ. ಇವತ್ತು ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ. ಅಯ್ಯ ಕಣೆ ರಂಗು, ಅದ್ನೇಳ ಕೀಟನ್ ತಡವರ್ಸಕ್ಕೆ. ಅದೇನು ಸ್ಪೆಷಲ್ ಯೋನು? ಅದ್ಯೋನ್ ಮಾಡ್ತೀನಿ ತಿಂಬ್ರಿ. ಗುಂಡು, ಅದು ಹಾಗಲ್ಲ ಕಣೆಯಮ್ಮ. ಏನು ಅಂದ್ಲೆ, ನಾವೆಲ್ಲಾನು ಸೇರಿ ಇವತ್ತು ಏನಾದ್ರೂ ಸ್ಪೆಷಲ್ ಅಂದ್ಲೆ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ. ಅಯ್ಯೋ, ನಾನು ಅದನ್ನೇ ಕಣೆ ಹೇಳ್ತಾ ಇರೋದು ರಂಗು. ಅದ್ಯೋನು ಮಾಡ್ತೀನಿ ತಿನ್ರಿ. ನಿಮ್ಮ ಮಾವಯ್ಯಗೆ ಹೇಳ್ತೀನಿ ತಗ. ತಾಟ ಹೋಗಿ ಹೊಸ ಬಿಟ್ಬಿಟ್ಟು ನಿಮ್ಮ ಮಾವಯ್ಯನ ಕಳಿಸ್ತೀನಿ. ಬಂದು ತಂದು ಕೊಡ್ತತೆ. ಅದ್ಯೋನ್ ಮಾಡ್ತೀನಿ ತಿನ್ನುವಂತ್ರಿ. ಅಯ್ಯೋ ಗುಂಡು, ಸ್ವಲ್ಪ ಕೇಳಿಸ್ಕೊಳೆ ಅಮ್ಮ. ಇಲ್ಲಿ ನಾನು ಹೇಳ್ತಾ ಇರೋದೇನು ಅಂದ್ಲೆ, ನಾವೆಲ್ಲರೂ ಸೇರಿ ಇವತ್ತು ತೋಟಕ್ಕೆ ಹೋಗಿ ಅಲ್ಲೆಯ ನಾನ್ ವೆಜ್ ಅಡುಗೆ ಮಾಡ್ಕೊಂಡು ತಿನ್ನಲ್ವಾ ಅಂತ ಹೇಳಕ್ ಬಂದೆ. ನೀ ನೋಡಿದ್ಲೆ ಇಲ್ಲೇ ಮಾಡ್ಕೊಂಡು ತಿನ್ನಿ ಹೇಳ್ತೀನಿ ಅಂತ ಹೇಳ್ತಾ ಇದ್ಯಾ. ನನ್ನ ಮಾತು ಪೂರ್ತಿಯಾಗಿ ಕೇಳಿಸ್ಕೊಳ್ಳೋದೇ ಇಲ್ಲ ನೀನು. ಅಯ್ಯ ಅದನ್ನ ಹೇಳಕ್ ಬಂದ್ಯಾ? ಅಯ್ಯ, ಎಂತದು ಬೇಡ ಕಣೆ ರಂಗು. ಇಲ್ಲೇ ಮಂತ್ಯವ ತಂದು ಕೊಡ್ತತಿ ನಿಮ್ಮ ಮಾವಯ್ಯ. ಅಚ್ಚುಕಟ್ಟಾಗಿ ಮನೆ ಮಾಡ್ಕೊಂಡು ತಿಂದ್ರಿ. ಈಗ ಹೊಲ್ತಾ ಹೋಗೋದು ಅಂದ್ರೆ ಎಲ್ಲದನ್ನು ಒತ್ಕೊಂಡು ಹೋಗ್ಬೇಕಲ್ಲಿ. ಈಗ ಅಲ್ಲಿಗೆ ಹೋಗಿ ಎಲ್ಲ ಹಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಒಲೆ ಹುಡ್ಕೊಂಡು ಅಲ್ಲಿ ಮಾಡೋ ಓಟತ್ತಿಗೆ ಸುಮ್ಮನೆ ಎಲ್ಲ ಕೆಲಸ ಜಾಸ್ತಿ. ಅಚ್ಚುಕಟ್ಟಾಗೆ ಇಲ್ಲೇ ಮನೆ ಮಾಡ್ಕೊಂಡು ಉಂಡ್ರಾತ್ ಬಿಡು. ಅಲ್ಲಿ ಏನು ಹೋಗೋದು ಮನೆ ಮಾಡ್ಕೊಂಡು. ಅಯ್ಯೋ ಅತ್ತೆ, ಸುಮ್ಮನೆ ನಿಂತ್ಕೊಂಡಿಯಲ್ಲ. ಇವನರಿ ಹೇಳು ಒಪ್ಸು. ಇಲ್ಲ ಅಂದ್ರೆ ಇಲ್ಲೇ ಮಾಡ್ಕೊಂಡು ತಿನ್ನಕತ್ತೆ. ಅಲ್ಲಿ ಹೋದ್ರೆ ಒಂಥರ ಚೆನ್ನಾಗಿರ್ತತಿ. ಹೇಳತ್ತೆ. ಹೋಗುಕೊಂಡು ನನಗೆ ಮನೆಗೆ ಮಾಡ್ಕೊಂಡು ತಿನ್ನಕ್ಕೆ ಇಷ್ಟ ಇಲ್ಲ. ನನಗೆ ಹೊಲದಲ್ಲಿ ಹೋಗಿ ಈ ಥರ ನೇಚರ್ ಮಧ್ಯೆ ಎಲ್ಲ ಕುತ್ಕೊಂಡು ಗಿಡ ಮಲ ಎಲ್ಲ ನೋಡ್ಕೊಂಡು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಕಣೆಗೊಂಡು. ಪ್ಲೀಸ್ ಕಣೆಗೊಂಡು
ಅಯ್ಯ 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 ನಿಂದೊಂಥರ ಕಣೆ ರಂಗು, ಒಳ್ಳೆ ಸಣ್ಣ ಮಕ್ಳು ಆಡ್ದಂಗ ಆಡ್ತೀಯ. ನೀನ್ ಹೆಂಗಾದ್ಲು ಅನ್ಕೋಕೊಂಡು ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ನೀನು ನಾನ್ ವೆಜ್ ಮಾಡ್ಕೊಂತೀನಿ ಅಂದಿದ್ಕೆ ಹೂ ಅಂತ ಹೇಳ್ದೆ. ಅಲ್ಲೇ ಮನೇಲಿ ಬೇಡ, ನನ್ಗೆ ತೋಟದಲ್ಲಾಗ್ಲೇ ಚೆನ್ನಾಗಿರುತ್ತೆ. ಪ್ಲೀಸ್ ಕಣೆಗೊಂಡು ನೀನು ಹೂ ಅಂದ್ಲೆ ನಂಗೆ ಖುಷಿ ಆಗುತ್ತೆ, ಇಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ 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 ಸರಿ ಆತ್ ಬಿಡು, ಅದ್ಯಾಕ ಮುನ್ಸ್ಕೊಂತೀಯ, ಮುಸ್ತಿ ಹಿಂಗ್ ಮಾಡ್ಕೊಂತೀಯ. ತೋಟದಾಗ ತಾನೇ ಮಾಡ್ಕೊಂಡ್ ತಿಂದ್ರಾತ್ ನೋಡಿ. ಅಲ್ಲಿ ಮಾಡ್ಕೊಂಡ್ ತಿನ್ನಕ್ಕೂ ಚೆನ್ನಾಗಿರ್ತತಿ. ಅದೇನಂದ್ರೆ ಸ್ವಲ್ಪ ಕೆಲಸ ಜಾಸ್ತಿ ಆಕತಿ. ಯಾಕೆ ಹೇಳು, ಮನೆ ಅಂದ್ರೆ ದಾಡ್ಬಾಡಿ ಎಲ್ಲ ಸಿಗ್ತತಿ, ಅಲ್ಲಂದ್ರೆ ಎಲ್ಲರೂ ಪ್ರತಿಯೊಂದನ್ನು ಜೋಡಿಸ್ಕೊಂಡು ಹೋಗಿ ಮಾಡ್ಕೋಬೇಕಲ್ಲ, ಅದಕ್ಕೆ ಹೇಳ್ದೆ ಆಟೆ. ಅದೇನ್ ಬಿಡತ್ತೆ, ನಾನು ಎಲ್ಲದೂ ಜೋಡ್ಸಿ ಇಟ್ಕೊಂತೀನಿ. ಇಲ್ಲೇ ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ಹಾರ್ಕೊಂಡ್ಬಿಟ್ಟು ಬಾಕ್ಸಿ ಹಾಕ್ಕೊಂಡ್ಬಿಡ್ತೀನಿ. ಅಲ್ಲಿ ಹೋಗಿ ಮಾವಯ್ಯಿಗೆ ಕೋಳಿ ಕಟ್ ಮಾಡಿಸ್ಕೊಂಬರಕ್ಕೆ ಕೇಳು, ಮಾಡಿಸ್ಕೊಂಬರ್ತತಿ. ಹೊಲ ಹುಡ್ಕೊಂಡ್ಬಿಟ್ಟು ಹಂಗೆ ಮಸಾಲೆ ಹುಡ್ಕೊಂಡು ಹೋಗಿರ್ತೀನಲ್ಲ ಎಲ್ಲ ರೆಡಿ ಮಾಡ್ಕೊಂಡು, ಅಲ್ಲಿ ಹೋಗಿ ಹಂಗೆ ಮಸಾಲೆ ಎಲ್ಲ ಕೂಡ್ದಂಗೆ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಂಡ್ಬಿಟ್ರೆ ಆತು. ನೀನು ರಂಗು ಅಲ್ಲ ಇಬ್ರು ಮಾತಾಡ್ಕೊಂಡ್ ಬಂದ್ಬಿಟ್ಟು ನನ್ ತಾವ್ ಕೇಳಕತ್ತಿದೀರ ಅಲ್ಲ. ಅದ್ನೇ ಅವಾಗಿಂದ ಇಬ್ರು ಗುಸು ಗುಸ ಪಿಸಿ ಪಿಸ ಮಾತಾಡ್ತದದ್ದು. ಸರಿ ಸರಿ ಆತು, ಅದ್ಯೋನ್ ಎಲ್ಲ ರೆಡಿ ಮಾಡ್ಕ್ಯಾಡ್ರಿ, ಹೋಗನಂತಿ. ಹೌದಾ ಗುಂಡು, ನೀನು ಒಪ್ಕೊಂಡ್ಬಿಟ್ಟ? ಥ್ಯಾಂಕ್ ಯು ಗುಂಡು. ಸರಿ ಸರಿ ಜಾಸ್ತಿ ನುಲಿಬೇಡ. ಅದ್ಯೋನು ಎಲ್ಲ ರೆಡಿ ಮಾಡ್ಕೆ ಹೋಗ್ರಿ. ಸಲಿಗುಂಡು, ನಾನು ಸುಶೀಲಾ ಮಂಜು ಎಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಅದ್ಯೋನ್ ರೆಡಿ ಮಾಡ್ಕೊಂತೀಯ ಏನು, ಹೋಗ್ ಹೋಗ್ ಮಾಡ್ಕೆ ಹೋಗು. ಆಮೇಲೆ ಅಮ್ಮಯ್ಯ ಅದಿಲ್ಲ ಇದಿಲ್ಲ ಕಣತಿ ಅಂತ ಅನ್ಬೇಡ ಕಣೆ. ಅದ್ಯೋನು ಪಾಪಣ್ಣಂತಾವ್ ತೋರ್ಸ್ಕೊಂಡೆ ಎಲ್ಲ ಮಾಡ್ಕೆ. ನಾನು ಹೋಗಿ ಹೊಸ ಬಿಟ್ಬಿಟ್ಟು ನಿಮ್ಮ ಮಾವಯ್ಯನ್ ಕರ್ಕೊಂಡ್ ಬರ್ತೀನಿ. ಅಯ್ಯಪ್ಪ ಅದ್ಯೋನ್ ಕಟ್ ಮಾಡಿಸ್ಕೊಂಡ್ ಬಂದ್ ಕೊಡ್ತತಿ. ಸರ್ ಕಣತೆ ಆತು. ಅಯ್ಯ ಸರಿ ಅಂದು ಇಬ್ರು ಇಲ್ಲೇ ನಿಂತ್ಕೊಂಡಿರಲ್ಲ, ಹೋಗ್ರಿ ಮತ್ತೆ ಅದ್ಯೋನು ಬೇಗ ಬೇಗ ಅದ್ಯೇನ್ ಜೋಡ್ ಕೇಳ್ರಿ. ಅಯ್ಯೋ ಮಳೆ ಮಾರು ಹೊತ್ನೆಗೆ ಬೇಗ ಹೋಗಿ ಅದ್ಯೇನ್ ಮಾಡ್ಕೊಂಡ್ ತಿನ್ಕೊಂಡ್ ಬರ್ಬೇಕು. ಹಿಂಗೆ ಒತ್ತಲದ ಹೊತ್ನೆಗೆ ಹೋದ್ರೆ ಮಳೆ ಗಾಳಿ ಅನ್ನೋದು ಸಿಕ್ಕಾಕೊಂತೀವಿ ಆಟೆ. ಹೌದು ಕಣತೆ, ನೀನ್ ಹೇಳೋದು ಕರೆಕ್ಟ್. ಒತ್ತು ಮುಂಚೆ ಹೋದ್ರೆ ಒತ್ತು ಮುಂಚೆ ಮಾಡ್ಕೊಂಡು ಉಣ್ಕೊಂಡ್ ಬರ್ಬೋದು. ಸರಿ ಕಣತೆ ಆತು, ಈಗಲೇ ಹೋಗಿ ಎಲ್ಲ ಜೋಡಿಸ್ಕೊಂಡ್ಬಿಟ್ಟು ಮಸಾಲೆ ಹಾರ್ಕೊಂಡ್ಬಿಡ್ತೀನಿ. ಸರಿ ಸರಿ ಹಂಗೆ ಮಾಡ್ರಿ. ಅತ್ತೆ ಬಾ ಹೋಗೋಣ, ಗಡಗಡೆ ಎಲ್ಲ ಜೋಡಿಸ್ಕೊಳ್ಳೋಣ. ಸಲಿ ಕಣೆಯಮ್ಮ ಸುಶೀಲಾ, ನಡಿ ನಡಿ ಬೇಗ ಬೇಗ ಹೋಗೋಣ. ನಂಗಂತಲೂ ಹೊಲದಲ್ಲಿ ಕುತ್ಕೊಂಡು ಅಡ್ಗೆ ಮಾಡ್ಕೊಂಡು ಉಣ್ಣೋದಂದ್ರೆ ತುಂಬಾ ಖುಷಿ. ನಡಿ ನಡಿ. ಅಯ್ಯೋ ಅಯ್ಯ, ನಮ್ ರಂಗುಗೆ ಈ ಹೊಲದಾಗ ಹೋಗಿ ಅಡ್ಗೆ ಮಾಡ್ಕೊಂಡು ಉಣ್ಣೋದು ಅಂದ್ರೆ ಅದೆಷ್ಟು ಖುಷಿನಿ ಯೋನು. ಪಾಪ ಯೋನ ಆಸೆ ಪಡ್ತದೆ. ಹೋಗತ್ತ ಗೊತ್ತು ಮುಂಚೆ ಹೋಗಿ ಮಾಡ್ಕೊಂಡು ಉಣ್ಕೊಂಡ್ ಬರೋಣ. ಮೊದ್ಲು ಹೋಗಿ ಹೊಸನ ತೋಟ ಬಿಟ್ಬಿಟ್ಟು ಅಜ್ಜನ್ ಕರ್ಕೊಂಡ್ ಬರೋಣ.